ಓಕೆ, ನಮ್ಮ ಜೊತೆಗೆ ಪಲ್ಲವಿ ಅವರ ಸಂಬಂಧಿಕರು ತಮ್ಮ ನಮ್ಮ ಜೊತೆಗಿದ್ದಾರೆ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಸಾರಿ ಫಾರ್ ಈ ಈ ಈ ಸುದ್ದಿ ಹೌದು ಕೇಳಿದಾಗಲೇ ಬೇಜಾರಾಯ್ತು ನಮಗೆ. ಹೌದು ಏನ್ ನಿಮಗೆ ಮಾಹಿತಿ ಏನ್ ಸಿಗ್ತಾ ಇದೆ, ಏನಾಯ್ತಂತೆ ಅಲ್ಲಿ? ಸರ್, ಅದೇ ಟೂರಿಸ್ಟ್ ಟೂರ್ ಹೋಗಿದ್ರು. ಹ್ಮ್. ಟೆರರಿಸ್ಟ್ ಹೊಡೆದ ನೇರವಾದ ಗುಂಡು ಅವ್ರಿಗೆ ಬಿದ್ದಿದೆ. ಹಾ 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 ಓಕೆ. ನೇರವಾದ ಗುಂಡು ಬಿದ್ದು ಅವ್ರು ಅಲ್ಲೇ ಸ್ಥಳದಲ್ಲೇ ಇದಾಗಿದ್ದಾರೆ ಸರ್. ಇವ್ರೊಬ್ಬರಿಗೆ ಆಗಿರೋದಂತ ಹಾ ಇವ್ರೊಬ್ಬರಿಗೆ ಆಗಿದೆ ಅಂತ ಸುತ್ತಮುತ್ತ ಇನ್ನೂ ಜನ ಇದ್ರು. ಇನ್ನೊಬ್ರಿಗೆ ಆಗಿದೆ ಅಂತ ಇನ್ನೊಬ್ರು ಸೀರಿಯಸ್ ಇದ್ದಾರೆ ಅಂತ ಹೇಳಿದ್ರು. ಇವರು ಹೆಂಡತಿ ಮತ್ತೆ ಮಗ ಇಬ್ರು ಆರಾಮಿದ್ದಾರೆ, ಸೇಫ್ ಆಗಿದೀವಿ ಅಂತ ಹೇಳಿದ್ರು. ಯಾವಾಗ ಹೋಗಿದ್ರು ಸರ್ ಇವರು? ಸರ್ ಒಂದು 4-5 ದಿವಸದಿಂದ ಹೋಗಿದ್ರು ಸರ್. ಏನ್ ಅಮರನಾಥ ಯಾತ್ರೆಗೆ ಹೋಗ್ಬೇಕು ಅಂತನಾ? ಇಲ್ಲ, ಜಮ್ಮು ಕಾಶ್ಮೀರಕ್ಕೆ ಸರ್. ಜಮ್ಮು ಕಾಶ್ಮೀರಿಗೆ ಅಷ್ಟೇ? ಹೌದೌದು. ಹಾ 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 ಓಕೆ. ಈಗ ಅವ್ರಿಗೆ ಮಗುಗೆ ಮತ್ತು ಅವ್ರ ಪತ್ನಿಗೆ ಇಬ್ರು ಸೇಫ್ ಆಗಿದ್ದಾರೆ ಸರ್. ಅವ್ರಿಗೇನು ಸಮಸ್ಯೆ ಇಲ್ಲ ಅಲ್ವಾ? ಹೌದು ಹೌದು ಹೌದು. ಬಟ್ ಅವ್ರದ್ದು ಡೈರೆಕ್ಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲೇನೆ ಡೆತ್ ಆಯ್ತಂತ? ಸ್ಪಾಟ್ ಅಲ್ಲಿ ನೇರವಾಗಿ ಗುಂಡು ಬಿದ್ದಿದೆ ಅಂತ. ಏನಕ್ಕೆ ಹೊಡೆದ್ರಂತೆ? ಟೆರರಿಸ್ಟಿಗೆ ಯಾವ್ದಾದ್ರು ಉದ್ದೇಶಗಳು ಇರ್ತದೆ ಸರ್. ಎಲ್ಲಕ್ಕೆ ಅವರ ಉದ್ದೇಶಗಳೆಲ್ಲ ಇಂಡೈರೆಕ್ಟ್ ಉದ್ದೇಶಗಳೇ. ಅಲ್ಲ, ಅಲ್ಲಿ ಬಂದಾಗ ಅವ್ರೇನೋ ಮಾತಾಡ್ತಿದ್ರಲ್ವಾ, ಏನು ಹೇಳ್ತಾ ಇದ್ರಂತೆ ಅವರು? ಅಲ್ಲ, ಅವ್ರೇನು ಹೇಳಿಲ್ಲ, ಇತೇನೆ ನೇರವಾಗಿ ಬಿದ್ದು ಮಂಜು ಇನ್ನಿಲ್ಲ ಅಂಕಲ್ ಅಂತ ಹೇಳಿಲ್ಲ ಅಷ್ಟೇ. ಬಹಳ ಬೇಜಾರಾಗುತ್ತೆ ಇವೆಲ್ಲ ಕೇಳಿದಾಗ, ಸಂಕಟ ಆಗ್ಬಿಡುತ್ತೆ. ಹೌದು. ನಿಮ್ಗೆ ಯಾವಾಗ ಈಗ ಮಾಹಿತಿ ಬಂತ ಸರ್? ಹೌದು, ಒಂದು ಅರ್ಧ ಗಂಟೆ ಮೊದಲು ಮಾಹಿತಿ ಬಂತು. ಅವರೇ ಫೋನ್ ಮಾಡಿದ್ರಾ? ಮೆಸೇಜ್ ಹಾಕಿದ್ರು. ಹಾಂ ಹಾಂ ಹಾಂ. ಏನಾರು ನೆರವು ಬೇಕಾದ್ರೆ ಇಲ್ಲಿಂದ ಏನಾರ ಅಗತ್ಯಗಳು ಬಿದ್ದರೆ ಹೇಳ್ತೀವಿ ಅಂತ ಹೇಳಿದ್ವಿ. ಇವರು ಅಲ್ಲೇ ಇದ್ರಂತ, ಅದೇ ಜಾಗದಲ್ಲಿನೇ? ಅದೇ ಸ್ಪಾಟ್ ಅಲ್ಲಿ ಇದ್ರು, ಅಲ್ಲಿ ಒಟ್ಟಿಗಿದ್ರು. ಮೋಸ್ಟ್ಲಿ ಹಾರ್ಸ್ ರೈಡಿಂಗ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ ಇವರೆಲ್ಲ. ಹೌದು. ಅವರು ಆ ಕಡೆಗೆ ಬೇಲ್ಪುರಿ ತಿಂತಾ ಇದ್ರೆ, ಅವ್ರು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು. ಹೌದು ಹೌದು. ಪಾಪ. ಈಗ ಅವರು ಯಾವಾಗ ಬರ್ತಾರಂತೆ ಸರಿ ಕರ್ಕೊಂಡು ಬರೋದು? ಗೊತ್ತಿಲ್ಲ. ಇನ್ನು ಬಾಡಿ ಈಗ ಹಾಸ್ಪಿಟಲ್ ಅಲ್ಲಿ ಇದೆ ಅಂತ ಹೇಳಿದ್ಲು. ಅಲ್ಲಿ ಇದೇವಿ ಅಂಕಲ್ ಅಂತ ಹೇಳಿದ್ಲು. ಮಿಲಿಟರಿ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಸರ್. ಇಲ್ಲೇನಾದ್ರು ಬೆಂಗಳೂರಿನಾಗ ಬಾಡಿನ ತರುವಂಥದ್ದು ಏನಾದ್ರು ಇದ್ರೆ ನೋಡ್ಬೇಕು ನಾವೇನ್ ಮಾಡ್ಬೇಕು ಅಂತ. ಓಕೆ ಓಕೆ. ಥ್ಯಾಂಕ್ ಯು ವಸಂತ್ ಅವರೇ, ಪಬ್ಲಿಕ್ ಜೊತೆಗೆ ಮಾತಾಡೋದಕ್ಕೆ. ವೆರಿ ಸ್ಯಾಡ್. ಕರ್ನಾಟಕದ ಒಬ್ಬರು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಬಹಳ ನೋವಾಗುತ್ತೆ, ಬಹಳ ಸಂಕಟ ಆಗುತ್ತೆ. ಯಾವ ಉದ್ದೇಶಗಳು ಇರೋದಿಲ್ಲ ಅವ್ರಿಗೆ, ಒಂದೇ ಮುಸ್ಲಿಮರಲ್ಲದೆ ಇರುವಂಥವ್ರು ಹೊಡೆದಾಕಬೇಕು, ಇದೊಂದೇ ಉದ್ದೇಶ ಹೊರತು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿ ನಡೆದಿದೆ. ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. 12ಕ್ಕಿಂತಲೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ, ಗಂಭೀರವಾಗಿ ಗಾಯಗಳಾಗಿದೆ. ಗುಂಡಿನ ದಾಳಿಯನ್ನು ನಡೆಸಿದರೆ ಅದರಲ್ಲಿ ಕನ್ನಡಿಗ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಅದು ಶಿವಮೊಗ್ಗ ಮೂಲದಂಥವರು, ಮಂಜುನಾಥ್ ಅಂತ ಹೇಳಿ. ಅವರ ಪತ್ನಿ ಪಲ್ಲವಿ ಅವರೇ ಮಾತನಾಡಿದರು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬೇಲ್ಪುರಿಯನ್ನು ತಿಂತಾ ಇದ್ರು. ಆ ಸಂದರ್ಭದಲ್ಲಿ ಬಂದು ಉಗ್ರರು, ನೀನು ಯಾವ ಧರ್ಮದವನು ನೀನೆಲ್ಲ ಕೇಳಿದರು. ಮುಸ್ಲಿಂ ಅಲ್ಲದೆ ಇರೋದಕ್ಕೆ ಅವನಿಗೆ ಗುಂಡಿಟ್ಟು ತಲೆಗೇನೆ ಹೊಡೆದಿದ್ದಾರೆ. ಅವರು ಆನ್ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಕುಟುಂಬ ಸಮೇತರಾಗಿ ಒಂದು ವಾರದ ಹಿಂದೆ ಹೋಗಿದ್ದರು ಅವರು ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ. ಈ ಸಂದರ್ಭದಲ್ಲಿ ಈ ಅವಘಡ ನಡೆದು ಹೋಗಿದೆ, ಈ ದುರ್ಘಟನೆ ನಡೆದು ಹೋಗಿದೆ. ಆ ಹುಳುಗಳನ್ನು ಈಗ ಹುಡುಕ ಹಾಕಿ ಹೊಡೆದಾಕ್ತಾರೆ. ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ನಡೆದಿದೆ. ಭಯೋತ್ಪಾದಕರ ದಾಳಿಗೆ ಕನ್ನಡಿಗ ಸಾವನ್ನಪ್ಪಿರೋದು. ಈಗ ಬರ್ತಾ ಇರುವಂಥ ಮಾಹಿತಿ, ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಸಾವನ್ನಪ್ಪಿದ್ದಾರೆ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಈಗ 12ಕ್ಕಿಂತಲೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಬ್ಲಿಕ್ ಟಿವಿಗೆ ಪಲ್ಲವಿ ಸಂಬಂಧಿ ವಸಂತ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈಗಷ್ಟೇ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಅವರು ಒಂದು ವಾರದ ಹಿಂದೆ. ಸೊ ಅರ್ಧ ಗಂಟೆ ಹಿಂದೆ ನಮಗೆ ವಿಷಯ ತಿಳಿತು. ಸ್ವತಃ ಪಲ್ಲವಿ ಅವರ ಮೆಸೇಜ್ ಹಾಕಿದ್ರಂತೆ. ಮೃತದೇಹ ಆಸ್ಪತ್ರೆಯಲ್ಲಿದೆ ಅಂತ ಹೇಳಿದ್ದಾರೆ. ಅವ್ರು ಹಾರ್ಸ್ ರೈಡಿಂಗ್ ಏನೋ ಮಾಡ್ತಾ ಇದ್ರಂತೆ, ಮಗ ಮತ್ತು ಪತ್ನಿ. ಇವರು ಈ ಕಡೆಗೆ ಬೇಲ್ಪುರಿ ತಿಂತಾ ಇದ್ರು. ಆ ಸಂದರ್ಭದಲ್ಲಿ ಗುಂಡಿಟ್ಟು ಹೊಡೆದಿದ್ದಾರೆ. ಯಾವ ರೀತಿಯಾದಂಥ ಮನುಷ್ಯತ್ವ ಇಲ್ಲದೆ ಇರುವಂಥ ಈ ಮೃಗಗಳನ್ನು ಇಡೀ ಪ್ರಪಂಚ ಯಾಕೆ ಹೊಡೆದು ಹಾಕ್ತಾ ಇಲ್ವೋ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ.